ಸುವರ್ಣ. ಅವನು ಮತ್ತೆ ಶ್ರಾವಣಿ. ಪದೇ ಪದೇ ಯಾಕೆ ಈ ರೀತಿ ಆಡ್ತಿದ್ಯಾ ಸುರೇಖಾ? ಯಾಕೋ ತುಂಬಾನೇ ಅತಿ ಆಯ್ತು. ನಾನು ಈ ರೀತಿ ನಾಟಕಗಳನ್ನ ತುಂಬಾ ನೋಡಿದ್ದೀನಿ. ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಸರಿ, ನಾನು ನಿನ್ನ ಮೀಟ್ ಮಾಡಬೇಕು. ಈಗಲೇ ವಿಜಯನಗರ ಪಾರ್ಕ್ ಹತ್ರ ಬಾ, ಇಮಿಡಿಯೇಟ್ ಆಗಿ. ಈಗಲೇ ಅನ್ನಲ್ಲ. ಇವನ್ ಸುರೇಖನ್ ನೋಡಕ್ ಹೋಯ್ತವನ. ಏನ್ ಇಸೆ ಇರ್ಬೋದು? ಯಾವುದಕ್ಕೂ ನಾನೇ ಹೋಗಿ ನೋಡ್ತೀನಿ. ನಿನಗೆ ಅಂತ ಏನ್ ತಗೊಂಡ್ಬಂದಿದ್ದೀನಿ ನೋಡು. ಸೂಪು, ಗುಡ್ ಫಾರ್ ಹೆಲ್ತ್. ಎಡ್ಕೊ. ಅಯ್ಯ, ನಾನೇ ಸಾಲ ತಲೆ ಬಿಸಿಲಾಗವನೆ. ನಿಂದೊಂದು ಬೇರೆ. ನಾನು ಆಮೇಕಿಂದ ಸಿಗ್ತೀನಿ, ಹೋಯ್ತೀನಿ ಬಿಡು. ಎನ್ನಾಚಿ ಜಯ, ಯಾಕೆ ಈಗಷ್ಟೇ ಚೆನ್ನಾಗಿದ್ಯಲ್ಲ? ಏನಂತ ಹೇಳ ಪುಷ್ಪ, ನನ್ನ ಕೊನೆ ಮಗ ಅವನಲ್ಲ ಕಮಲ, ಆ ಸುರೇಖ ನೋಡಕ್ ಹೊಂಟವನೆ. ಅವನಿಗೆ 1000 ಸತಿ ಹೇಳಿದ್ದೀನಿ, ಆ ಸುರೇಖನಿಂದ ಹೋಗ್ಬೇಡ, ಅವ್ರ ಜೊತೆ ಸುತ್ತಬೇಡ ಅಂತ. ನಾನು ಹೇಳಿದ್ ಮತ್ತೆ ಎಲ್ಲಿ ಕೇಳ್ತಾನೇನೋ. ಅವ್ನು ಆಡಿದ್ದೀ ಆಟ ಆಗ್ಬಿಟ್ಟದು. ಸುರೇಖಾ ಅಂದ್ರೆ ನಮ್ಮ ಶ್ರಾವಣಿ ಕ್ಲಿನಿಕ್ ಹುಡುಗಿನ? ಅವಳೆ ನಮ್ಮ ಶ್ರಾವಣಿ ಕ್ಲಿನಿಕ್ನ ಕೆಲಸ ಮಾಡ್ತಿದ್ದಲ್ಲ, ಅದೇ ಸುರೇಖ. ನನ್ ತವ ಟೈಮ್ ಇಲ್ಲ, ನಾ ಹೋಯ್ತೀನಿ ಬಿಡು. ಜಯ, ಒಬ್ಬಳೆ ಹೋಗ್ಬೇಡ, ನಾನು ಬರ್ತೀನಿ. ಇದನ್ನ ತಗೊಂಡ್ಬಿಡು. ಸರಿ, ಇಲ್ಲೇ ಮಡಿಗಂತ ಹೋಗೋಣ. ರಿಪೋರ್ಟ್ ಬೇರೆ ಕಳಿಸ್ಬೇಕು. ಸೈನ್ ಆಗಿದೆಯೋ ಇಲ್ವೋ? ಸೈನ್ ಆಗಿದೆ. ಮಿಸ್ಸಸ್ ಗೌಡ, ಪ್ರೆಗ್ನೆನ್ಸಿ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಸೂರ್ಯಪವ ಮನೆ ಅಡ್ರೆಸ್ ಇದೆ. ಇದು ಜಯದೇವ್ ಟೇಬಲ್ ಮೇಲೆ ಹೇಗೆ ಬಂತು? ಇದಕ್ಕೂ ಜಯದೇವ್ಗೂ ಏನ್ ಸಂಬಂಧ? ನನ್ನ ಹತ್ರ ಮಾತಾಡಲೇಬೇಕು. ಮಿಸ್ಸಸ್ ಗೌಡ ಪ್ರೆಗ್ನೆನ್ಸಿ ರಿಪೋರ್ಟ್ ಬಗ್ಗೆ ನಿನ್ಗೆ ಗೊತ್ತು? ಜಯದೇವ್ ಟೇಬಲ್ ಮೇಲೆ ರಿಪೋರ್ಟ್ ಇತ್ತಕ್ಕ. ಈ ವಿಷಯ ನಿನ್ಗೂ ಗೊತ್ತಾ? ಹಾ, ಆ ರಿಪೋರ್ಟು ನಮ್ಮ ಮನೆಗೂ ಬಂದಿತ್ತು. ಆದ್ರೆ ಜಯದೇವ್ ಹತ್ರ ಹೇಗೆ ಒಂದು ಅರ್ಥನೇ ಆಗ್ತಿಲ್ವಲ್ಲ ಕೃತಿ? ಅಕ್ಕ, ಆ ಎನ್ವಲಪ್ ಮೇಲೆ ಜಯದೇವ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಒಂದು ನಂಬರ್ ಇತ್ತು. ಹೌದಾ? ಸರಿ, ಆ ನಂಬರ್ ಹೇಳು. 99. 99. ಅಕ್ಕ, ವಿಷಯ ಏನಾದರೂ ಗೊತ್ತಾದ್ರೆ ನನಗೂ ಹೇಳು. ಸರಿ ಕೃತಿ, ಬಾಯ್. ಓಕೆ ಅಕ್ಕ, ಬಾಯ್. ಈ ನಂಬರ್ ನಾನು ಎಲ್ಲೋ ನೋಡಿದ್ದೀನಲ್ಲ, ಕಾಲ್ ಮಾಡ್ಲಾ? ಅಯ್ಯೋ ಮುರುಘಾ, ಇದು ಸುರೇಖನ್ ನಂಬರಾ? ಸುರೇಖಾ ಪ್ರೆಗ್ನೆಂಟ್ ಅಂದ್ರೆ ಸುರೇಖಾ ಗೌಡ ನಮ್ಮ ಮನೇಲಿ ಯಾರಿದ್ದಾರೆ? ಅದಕ್ಕೆ ಈ ಹೆಸರಿನವ್ರು ನಮ್ಮ ಮನೇಲಿ ಇಲ್ಲ ಅಂದಮೇಲೆ ಈ ರಿಪೋರ್ಟ್ ನಮ್ಮ ಮನೇದು ಹೇಗಾಗುತ್ತೆ ಹೇಳಿ? ನಾವು ಯಾಕೆ ಹಾಸ್ಪಿಟಲ್ಗೆ ಹೋಗಿ ವಾಪಸ್ ಕೊಟ್ಟು ಬರಬಾರ್ದು?
ಅವರು ಪ್ರೆಗ್ನೆಂಟ್ ಲೇಡಿಗೆ ತಲುಪಿಸ್ತಾರಲ್ವಾ? ಪೇಷಂಟ್ ಇನ್ನೇನು ಬಂದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಲ್ವೇನ್ರಿ? ಸರ್ ಅವನು ಯಾವತ್ತಿಗೂ ಬದಲಾಗೋದಿಲ್ಲ. ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಪಾಪ ಸೂರ್ಯಕ್ಕ ಈಗ ಏನು ಮಾಡ್ತಾಳೆ ಅಂತ. ನಾನು ಕಮಲ್ ಹತ್ರ ಮಾತಾಡಲೇಬೇಕು. ಎಸ್, ಮಾತಾಡ್ತೀನಿ. ಆಗ್ಲೇ ನಿನ್ಗೆ ಹೇಳಿರ್ಲಿಲ್ವಾ ಮನೆಗೆ ರಿಪೋರ್ಟ್ ಕಳ್ಸಕ್ಕೆ? ಎಷ್ಟೇ ಧೈರ್ಯ ನಿನ್ಗೆ? ನೀನು ಮಿಸ್ಸಸ್ ಗೌಡನಾ? ಕಮಲ್, ನಾನು ನೀನು ದೇವಸ್ಥಾನದಲ್ಲಿ ಮದ್ವೆ ಆಗಿದ್ದೀವಿ. ಈಗ ನೋಡಿದ್ರೆ ನಾನು ಯಾರು ಅಂತಾನೆ ಗೊತ್ತಿಲ್ದೇನೆ ಇರೋ ರೀತಿ ಆಡ್ತೀಯಾ? ನಿನ್ ಮನೆಯವರು ನನ್ನನ್ನು ಮೀಟ್ ಮಾಡ್ಬೇಡ ಅಂತ ಹೇಳಿದ್ರು ಅಲ್ವಾ? ನಿಮ್ಮ ಅಣ್ಣ ಅದ್ಗೆನೋ ಸಾಕಷ್ಟಲ್ಲಿ ನಿಂಗೆ ಬುದ್ಧಿ ಹೇಳಿದ್ದಾರೆ. ಆದ್ರೂ ನೀನನ್ನ ಪ್ರೀತಿಸ್ತೀನಿ ಅಂದೆ. ಮದ್ವೆ ಆಗಿ ಸುಖವಾಗಿರೋಣ ಅಂತ ಯಾಕೆ ನನ್ನ ಹಿಂದೆ ಬಿದ್ದೆ ಹೇಳು? ನಿಮ್ ಮನೆಯವ್ರನ್ನ ಒಪ್ಪಿಸ್ತೀನಿ ಅಂತ ಹೇಳಿದ್ದು, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದು, ಇದೆಲ್ಲ ಸುಳ್ಳ ಕಮಲ್? ನಾನು ಪ್ರೆಗ್ನೆಂಟ್ ಅಂತ ನಿಂಗೆ ಮುಂಚೆನೆ ಹೇಳಿದ್ದೆ ತಾನೆ? ಮತ್ ಯಾಕೆ ಹಿಂಗೆಲ್ಲ ಮಾಡ್ದೆ ಹೇಳೋ? ಯಾಕೆ ಈ ರೀತಿ ಮಾಡ್ದೆ ಹೇಳು ಕಮಲ್? ಯಾಕೆ ಈ ರೀತಿ ಎಲ್ಲ ಮಾಡ್ದೆ? ಮಾತಾಡು. ಮತ್ತೇನಿದೆಲ್ಲ? ಏನಿದೆಲ್ಲ ಅಂದ್ರೆ ನಾನು ಅಪ್ಪ ಆಗೋದಕ್ಕೆ ರೆಡಿ ಇಲ್ಲ. ಈಗಲೇ ಇದೆಲ್ಲ ಬೇಡ, ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ಏನ್ ನೋಡ್ಕೊಳ್ಳೋದು? ನಿನಗ್ ಮಗು ಬೇಡ, ಹೆಂಡತಿ ಬೇಡ ಅಂದ್ರೆ ನನ್ನನ್ನು ಯಾಕೆ ಮದ್ವೆ ಆದೆ? ಏನಿದೆಲ್ಲ ಹೊಸದಾಗಿ ನಾಟಕ ಶುರು ಮಾಡ್ತಿದ್ಯಾ? ಇದ್ರಲ್ಲಿ ನನ್ ತಪ್ಪು ಎಷ್ಟಿದ್ಯೋ ನಿನ್ ತಪ್ಪು ಅಷ್ಟೇ ಇದೆ. ಓಹೋ, ಏನ್ ದೊಡ್ಡ ಸತಿ ಸಾವಿತ್ರಿ ತರ ಆಡ್ಬೇಡ. ನಾಟಕ ಮಾಡ್ತಿರೋದು ನಾನಾ ನೀನಾ? ನಿನಗ್ ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ಲ ಅಲ್ವಾ? ನಾನು ಇದನ್ನೆಲ್ಲ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ನಾನ್ ಮಾತ್ರ ಇವಳು ಸುಮ್ಕೆ ಕೊಡಕ್ಕಿಲ್ಲ ನೋಡು. ಬೇಡ ಜಯ, ಜಯ ಬೇಡ ಜಯ, ಸುಮ್ಮನೆ ವಾ ವಾ. ನೋಡು, ಈಗ ಮಾತಾಡೋದು ಸರಿಯಲ್ಲ. ನಮ್ಗೆ ವಿಷಯ ಎಲ್ಲ ಕ್ಲಿಯರ್ ಆಗಿ ಗೊತ್ತಾದ್ಮೇಲೆ ಮಾತಾಡೋಣ. ನೀನು ಕಮಲ್ಗೆ ಕೇಳು ಏನ್ ವಿಷಯ ಅಂತ. ರಂಜಿತ, ಬೇಡ ಜಯ, ಸುಮ್ಮನೆ ಜಯ, ಬೇಡ ಬೇಡ, ನಡಿ ನಡಿ ಜಯ, ವಾ ಜಯ, ಜಯ ಜಯ, ವಾ ಜಯ, ಸುಮ್ಮನೆ ವಾ ವಾ. ನಾನು ನಿನ್ನ ಪ್ರೀತಿಸ್ತಾ ಇದ್ದೆ ಅದಾವಾಗ. ಈಗ ನಾನು ನಿನ್ನ ಪ್ರೀತಿಸ್ತಾ ಇಲ್ಲ, ಯಾಕಂದ್ರೆ ನಿನಗೆ ನಮ್ಮನೆ ಸೊಸೆ ಆಗೋ ಯೋಗ್ಯತೆ ಇಲ್ಲ. ಸೂರ್ಯ ಸರ್ ಕರೆಕ್ಟ್ ಆಗೇ ಹೇಳಿದ್ರು, ಅವ್ನು ನಂಬೇಡ, ಅವ್ನು ಸರಿ ಇಲ್ಲ ಅಂತ. ಆದ್ರೂ ನಾನು ನಿನ್ ಪ್ರೀತಿ ಮಾಡ್ದೆ. ನಿಂಗೆ ಪ್ರೀತಿ ಬಗ್ಗೆ ಗೊತ್ತಿದೇನೋ ದ್ರೋಹಿ? ಈಗ್ಲಾದ್ರೂ ನನ್ನ ಬಗ್ಗೆ ಗೊತ್ತಾಯ್ತಾ? ತಗೋ, ಇದನ್ನ ತಗೊಂಡು ಇನ್ಮೇಲಿಂದ ಮೀಟ್ ಮಾಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಮಾಡ್ಬೇಡ. ಮೊದ್ಲು ಇಲ್ಲಿಂದ ತೊಲಗು. ತೊಲಗು ಒಂದೇ. ಕಮಲ್ ನನ್ನನ್ನ ಹೆಂಡತಿ ಅಂತ ಸ್ವೀಕರಿಸಲೇಬೇಕು. ಈ ಮಗುಗೆ ನಾನೇ ತಂದೆ ಅಂತ ಒಪ್ಕೊಳ್ಳೇಬೇಕು.
ಕಮಲ್ ಕಮಲ್ ಎಲ್ಲಿ ಹೋದ? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಕಮಲ್ ಯಾಕೇನಾಯ್ತು? ಸುಸ್ತಾಗಿರೋ ಆಗಿದ್ಯಾ? ಜ್ಯೂಸ್ ಏನಾದರೂ ಕೊಡ್ಲಾ? ಬೇಡ ಅದಕ್ಕೆ, ನಾನು ಚೆನ್ನಾಗೇ ಇದ್ದೀನಿ. ಹಲೋ ಅಮ್ಮ, ಎಲ್ಲಿದ್ಯಾ? ಸರಿ ಇರು, ನಂಗೊಂದು ಕಾಲ್ ಬರ್ತಿದೆ, ಆಮೇಲೆ ಮಾಡ್ತೀನಿ. ಅರೆ ಸುರೇಖಾ ಮಿಸ್ಡ್ ಕಾಲು. ಇವಳು ಯಾಕೆ ಇವತ್ತು ಇಷ್ಟೊಂದು ಸರಿ ಕಾಲ್ ಮಾಡ್ತಿದ್ದಾಳೆ? ಕಮಲ್, ಸುರೇಖಾ ಯಾಕೆ ನಂಗೆ ಇಷ್ಟೊಂದು ಸರಿ ಕಾಲ್ ಮಾಡ್ತಿದ್ದಾಳೆ? ನಿಂಗೇನಾದರೂ ಗೊತ್ತಾ? ನಾನು ಅವಳ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಾನು ಅವಳನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಅವಳ ವಿಷಯವಾಗಿ ಎಲ್ಲರೂ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಲ್ವಾ? ನಾನು ಯಾಕೆ ಅವಳ ಜೊತೆ ಮಾತಾಡಲಿ ಅದಕ್ಕೆ? ಓಹ್ ಕರೆಕ್ಟ್ ಅಲ್ವಾ? ಒಂದು ಕೆಲಸ ಮಾಡ್ತೀನಿ, ಡೈರೆಕ್ಟಾಗಿ ಅವಳನ್ನೇ ವಿಷಯ ಏನು ಅಂತ ಕೇಳ್ತೀನಿ ಇರು. ಅದಕ್ಕೆ ಬೇಡ, ಅದಕ್ಕೆ ಸುಮ್ಮನೆ ಯಾಕೆ ಕಾಲ್ ಮಾಡೋದು? ಯಾಕೆ ಕಮಲ್, ವಿಷಯ ಏನಂತ ನಿನಗೆ ಗೊತ್ತಾ? ಇರ್ಲಿ ಹೇಳು. ಅವಳು ಹುಚ್ಚಿಡ್ದಿದೆ ಅದಕ್ಕೆ, ನಾನು ಹಿಂದೆ ಸುಮ್ಮನೆ ಬಿದ್ದು ತೊಂದರೆ ಕೊಡ್ತಿದ್ದಾಳೆ. ಕಮಲ್ಗೆ ತೊಂದರೆ ಕೊಡೋಷ್ಟು ಬದಲಾಗಿದ್ದಾಳ ಸುರೇಖಾ. ನೀವ್ಯಾಕೆ ಹೀಗೆ ಕೇಳ್ತಿದ್ದೀರ ಅದಕ್ಕೆ? ಯಾಕೆ ಅಂದರೆ ನಂಗೆ ಕಮಲ್ ಬಗ್ಗೆನೂ ಗೊತ್ತು, ಸುರೇಖಾ ಬಗ್ಗೆನೂ ಗೊತ್ತು. ಒಂದು ಕೆಲಸ ಮಾಡು, ನೀನೇ ಅವಳಿಗೆ ಕಾಲ್ ಮಾಡಿ ಏನು ವಿಷಯ ಅಂತ ತಿಳ್ಕೊ. ಯಾಕೆ ಕಮಲ್ ಇಷ್ಟೊಂದು ಹೆದರ್ಕೋತಾ ಇದೆಯಾ? ನೀನೇನಾದರೂ ತಪ್ಪು ಮಾಡಿದ್ಯಾ? ಅಲ್ಲ, ಸುರೇಖಾ ಯಾಕೆ ಆ ರೀತಿ ಆಡ್ತಿದ್ದಾಳೆ ಹೇಳು? ನಾನೇನು ಮಾಡಿಲ್ಲ, ಇದೆಲ್ಲ ಆಗಿದ್ದು ಅವಳಿಂದಾನೆ. ಅದಕ್ಕೆ ಸುರೇಖಾ ಪ್ರೆಗ್ನೆಂಟ್ ಆಗಿದ್ದಾಳೆ. ನಾನು ಅವಳಿಗೆ ನನ್ನ ತಂಟೆಗೆ ಬರಬೇಡ ಅಂತ ತುಂಬಾ ಸರಿ ಹೇಳಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ಆದ್ರೂ ಸುಮ್ಮನಾಗ್ತಿಲ್ಲ ಅವಳು. ನನ್ಗ ಮಗು ಬೇಡ. ವಿಷಯ ಗೊತ್ತಾಯ್ತಲ್ಲ, ಈ ಖುಷಿನಾ? ಹ್ಯಾಪಿ? ಸಿಕ್ಕಿದಾಗ ಯೂಸ್ ಮಾಡ್ಕೊಂಡು ಬಿಸಾಕೋದಕ್ಕೆ ಹೆಣ್ಮಕ್ಳು ಅಂದ್ರೆ ಆಟದ ಗೊಂಬೆ ಅನ್ಕೊಂಡಿದ್ಯೇನೋ? ಅವಳ ಮಾನ ಮರ್ಯಾದೆ ಪ್ರಶ್ನೆ ಇದು. ನೀನ್ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಇದೆಯಾ? ಮಿಸ್ಸಸ್ ಗೌಡ ವಾರ್ಡ್ ಬಾಯ್ಗೆ ದುಡ್ಡು ಕೊಟ್ಟು ವಿಷಯನ ಮುಚ್ಚಾಕ್ಸೋದಕ್ಕೆ ನೋಡ್ದ್ಯಲ್ಲ, ಆಗ ತಕ್ಷಣ ಎಲ್ಲ ವಿಷಯ ಇಲ್ಲಿಗೆ ಮುಗ್ದೋಗುತ್ತೆ ಅಂತ ಪ್ಲಾನ್ ಮಾಡಿದ್ದೆ. ನೀವು ಇದ್ರಲ್ಲಿ ತಲೆ ಹಾಕ್ತೀರಂತ ನಂಗೆ ಮುಂಚೆನೆ ಗೊತ್ತಿತ್ತು. ಒಂದ್ ಕೆಲಸ ಮಾಡಿ, ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ. ಇದ್ರಲ್ಲಿ ನಾನೊಬ್ಬನೇ ತಪ್ಪು ಮಾಡಿಲ್ಲ ಅದಕ್ಕೆ.
ನನ್ಗೀಗ ಅವಳ ಮಗು ಆಡಿಸ್ಕೊಂಡಿರಕ್ಕಾಗಲ್ಲ. ನಿನಗೆ ಕರುಣೆ ಅನ್ನೋದೇ ಇಲ್ವಾ ಕಮಲ್? ಅವಳನ್ನ ಮೊದಲು ನಂಬಿಸಿದ್ಯಾ, ನಂಬಿಸಿ ಈ ರೀತಿ ಮೋಸ ಮಾಡಿದ್ಯಾ. ಅವಳ ತಪ್ಪು ಇದೆ ಒಪ್ಕೋತೀನಿ, ಅದ್ರ ಜೊತೆಗೆ ಅರ್ಧ ತಪ್ಪು ನಿಂದು ಇದೆ. ಅವಳ ತಾಯಿ ಆಗೋದ್ರ ಜೊತೆಗೆ ನೀನು ಅಪ್ಪ ಆಗ್ತಿದ್ಯಾ ಕಣೋ. ಅವನು ಮತ್ತೆ ಶ್ರಾವಣಿ. ನೀನು ಅವಳನ್ನ ಮದ್ವೆ ಆಗ್ಲೇಬೇಕು. ಮದ್ವೆನಾ? ಇವ್ನು ಯಾಕೆ ಮದುವೆ ಮಾಡ್ಕೋಬೇಕು ಹೇಳು? ಅತ್ತೆ ನೀವು ಹಿಂದೆ ಮುಂದೆ ನೋಡ್ದೆ ಯಾವ್ಯಾವಳನ್ನೋ ಮನೆ ಸೊಸೆ ಮಾಡ್ಕೋತೀವಿ ಅನ್ಕಂಡ್ಯಾ? ಇವ್ನ್ ಏಟೇ ತಪ್ಪು ಮಾಡಿರ್ಬೋದು, ಹಾಗಂತ ಅವಳನ್ನ ಸೊಸೆ ಮಾಡ್ಕೊಂತೀನಿ ಅಂತ ತಿಳ್ಕೊಬೇಡ. ಇನ್ನು ನೀನು ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಮಣ್ಣು ತಿಂತೀಯಾ? ಏಟ್ ಕಿತ ಹೇಳ್ದೆ, ಅವ್ರ ಕುಟೆ ಸುತ್ತಬೇಡ ಅಂತ ಕೇಳ್ದೆ ನೀನು. ಈಗ ನೋಡು ಏನಕ್ಕೆ ಕುಂತದೆ ಅಂತ. ಇದ್ರಾಗೆ ನಿನ್ ತಪ್ಪು ಅದೇ. ನಾನು ಸುರೇಖನ ಇವನಿಂದ ದೂರ ಮಾಡು ಅಂತ ಸರಿ ಬಡ್ಕೊಂಡೆ. ಆದ್ರೂ ನೀನ್ ನನ್ನ ಮಾತು ಕೇಳ್ದ್ಯಾ? ನನ್ನ ಮಗ ಎಂತವನೋ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು, ಅದಕ್ಕೆ ಹಂಗೆ ಹೇಳಿದ್ದು. ಈಗ ನೋಡು ಇದು ಎಲ್ಲಿ ಹೊರಗೆ ಹೋಗಿ ನಿಂತದೆ ಅಂತ. ಅತ್ತೆ, ಕಮಲ್ ಏನ್ ಮಾಡಿದ್ದಾನೆ ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಕಮಲ್ ಏನ್ ಮಾಡಿದಾನೆ ಅಂತ ನನಗೆ ಗೊತ್ತು. ನಿನಗೆ ಈ ರೀತಿ ಆಗ್ಬಾರ್ದಿತ್ತು ಸುರೇಖಾ. ನಿಮಗೆ ಕಮಲ್ ಬಗ್ಗೆ ಹೇಗೆ ಗೊತ್ತು? ವಿಷಯ ಅದಲ್ಲ ಸುರೇಖಾ. ನಿನ್ ಪ್ರೆಗ್ನೆನ್ಸಿ ರಿಪೋರ್ಟ್ ಮಿಸ್ ಆಗಿ ನನ್ನ ಹತ್ರ ಬಂದಿತ್ತು. ಕಮಲ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂತ ಮುಗ್ಧ ಹುಡುಗಿರನ್ನ ಪ್ರೀತಿಸೋದು ಅವನಿಗೆ ತುಂಬಾನೇ ಸುಲಭ. ನೀನೇನು ಯೋಚನೆ ಮಾಡ್ತಿದ್ಯಾ ಅಂತೂ ನನ್ಗೆ ಗೊತ್ತು. ಒಂದು ಕಡೆ ಕಾಯಿಲೆ ಬಿದ್ದಿರೋ ತಾಯಿ, ಈಗ ನೀನೂ ತಾಯಿ ಆಗ್ತಿದ್ಯಾ. ನನಗೆ ಹೆಣ್ಮಕ್ಳಂದ್ರೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಅದಕ್ಕೆ ನಿಮ್ಮ ಪರವಾಗಿ ನಾನು ಕಮಲ್ ವಿರುದ್ಧ ಹೋರಾಡ್ತೀನಿ. ಸರ್, ನಿಮಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಹೀಗಿದ್ಮೇಲೂ ನೀವು ಯಾಕೆ ಸರ್ ನಂಗೆ ಹೆಲ್ಪ್ ಮಾಡ್ತೀರಾ? ಗೊತ್ತಿರೋರಿಗೆ ಹೆಲ್ಪ್ ಮಾಡೋ ಹಾಗಿದ್ದಿದ್ರೆ ಈ ಪ್ರಪಂಚ ಹೀಗಿರ್ತಿರ್ಲಿಲ್ಲ. ನಾನು ನಿಮ್ ವೆಲ್ವಿಷರ್ ಅಂತ ತಿಳ್ಕೊಳ್ಳಿ. ಇನ್ನು ಸೂರ್ಯನ ಬಗ್ಗೆ ಹೇಳೋದಾದ್ರೆ ಅವನೇ ನಿನ್ ಶತ್ರು. ಯಾಕೆ ಅಂದ್ರೆ ನಿನ್ ವಿರುದ್ಧ ಕಮಲ್ ಹತ್ರ ಹೇಳಿರೋದು ಅವನೇ. ಶ್ರಾವಣಿಗೆ ಹೇಳಿ ಕೆಲ್ಸದಿಂದ ತೆಗ್ಸಿರೋದು ಅವನೇ. ಶ್ರಾವಣಿ ಅಂತ ಬುದ್ಧಿವಂತೇನೆ ಅವನ್ ಮಾತು ಕೇಳಿದಾಳೆ ಅಂದ್ಮೇಲೆ ಇನ್ನೀ ಪೆದ್ದ ಕಮಲ್ ಯಾವ ಲೆಕ್ಕ? ಕಮಲ್ ಸೂರ್ಯನ್ ಮಾತು ಕೇಳೇ ಕೇಳ್ತಾನೆ. ನೀನೀ ಅನ್ಯಾಯದ ವಿರುದ್ಧ ಹೋರಾಡ್ಲೇಬೇಕು. ಅದಕ್ಕೆ ಐ ವಿಲ್ ಹೆಲ್ಪ್ ಯು.